ದಿನಾಂಕ 23/3/2026 ನಾಮಪತ್ರ ಕೊಡುವುದರ ಮುಖಾಂತರ ಪ್ರಾರಂಭವಾದಂಥ ಈ ಚುನಾವಣಾ ಪ್ರಕ್ರಿಯೆ ನಿನ್ನೆ ತಾರೀಖು 9/4/2026 ಮುಕ್ತಾಯಗೊಂಡಿದೆ. ಸುಮಾರು 20 ದಿನಗಳ ಕಾಲ ನಾವು ಈ ಚುನಾವಣೆಯಲ್ಲಿ ನನ್ನನ್ನು ನಾನು ತೊಡಗಿಸಿಕೊಳ್ಳುವುದರ ಜೊತೆಗೆ ನಮ್ಮೆಲ್ಲ ಪದಾಧಿಕಾರಿಗಳು, ಹಿರಿಯರು, ಕಾರ್ಯಕರ್ತರು ಎಲ್ಲರೂ ಕೂಡ ಅತ್ಯಂತ ಆತ್ಮೀಯವಾದ ಒಂದು ಸಹಕಾರವನ್ನು ಕೊಟ್ಟಿದ್ದಾರೆ. ಪ್ರತಿದಿನ ಬೆಳಗ್ಗೆ 8ರಿಂದ 11:11ವರೆಗೆ ಪಾದಯಾತ್ರೆ, ಮಧ್ಯಾಹ್ನ 3 ಗಂಟೆಯವರೆಗೆ ವಾರ್ಡ್ ಸಭೆ, ಸಮಾಜದ ಪ್ರಮುಖರ ಸಭೆಗಳನ್ನು ಮಾಡಿ 4 ಗಂಟೆ ನಂತರದಲ್ಲಿ ಗ್ರಾಮೀಣ ಪ್ರವಾಸ. ನನ್ನ ಕ್ಷೇತ್ರದ ಎಲ್ಲ ಗ್ರಾಮೀಣ ಪ್ರವಾಸವನ್ನು ಮುಗಿಸಿ ಎಲ್ಲ 55 ಸಮಾಜಗಳ ಮೀಟಿಂಗನ್ನು ಮುಗಿಸಿ 35 ವಾರ್ಡ್ಗಳ ಸಭೆಯನ್ನು ಮುಗಿಸಿ ಪಾದಯಾತ್ರೆ ಇಡೀ ಬಾಗಲಕೋಟ್ ಹಳೆ ನಗರದ 18 ವಾರ್ಡ್ಗಳು ಹಾಗೂ ವಿದ್ಯಾಗಿರಿಯ 3 ವಾರ್ಡ್ಗಳು 21 ವಾರ್ಡ್ಗಳನ್ನು ಪಾದಯಾತ್ರೆ ಮುಖಾಂತರ ಸಂಪರ್ಕಿಸುವಂಥ ಕೆಲಸವನ್ನು ನಾವು ಮಾಡಿದ್ದೀವಿ. ನವನಗರದಲ್ಲಿ 12 ವಾರ್ಡು ಮತ್ತು ಆಶ್ರಯ ಕಾಲನಿ, ಬಾಂಬೆ ಕಾಲನಿಯಲ್ಲಿ 2 ವಾರ್ಡು. ಈ 14 ವಾರ್ಡ್ಗಳನ್ನು ಮಹಿಳೆಯರು, ನಮ್ಮ ಮನೆಯವರು, ನಮ್ಮ ಡಾಕ್ಟರ್ ನವೀನ್ ಇವರೆಲ್ಲರೂ ಮನೆ ಮನೆಗೆ ಸಂಪರ್ಕ ಮಾಡಿ ಜನರನ್ನು ತಲುಪುವಂಥ ಪ್ರಯತ್ನವನ್ನು ನಾವು ಮಾಡಿದ್ದೀವಿ. ಗ್ರಾಮಾಂತರ ಪ್ರದೇಶದಲ್ಲಿಯೂ ಕೂಡ ಅತ್ಯಂತ ಉತ್ಸಾಹದಿಂದ ಜನ ಬರಮಾಡಿಕೊಳ್ತಾ ಇದ್ದರು. ಕಳೆದ 3 ವರ್ಷದಲ್ಲಿ ಯಾವುದೇ ಕೆಲಸ ಕಾರ್ಯಗಳು, ಅಭಿವೃದ್ಧಿ ಕಾರ್ಯಗಳು ಆಗಿಲ್ಲ. ನೀವೇನು ಪ್ರಾರಂಭ ಮಾಡಿದ್ದೀರಿ ಅವೇ ಕೆಲಸಗಳು ಈಗೂ ನಡೆದವು, ಕೆಲವೊಂದು ಇನ್ನೂ ಪ್ರಾರಂಭನೇ ಮಾಡಿಲ್ಲ ಅಂತಕ್ಕಂಥ ಅಳಲನ್ನು ಗ್ರಾಮಾಂತರ ಪ್ರದೇಶದ ಜನ ಹೇಳ್ಕೊಳ್ತಾ ಇದ್ದರು. ಅದಕ್ಕಾಗಿ ಉತ್ಸಾಹದಿಂದ ನಾವು ನಿಮಗೆ ಈ ಸಾರಿ ಮತವನ್ನು ಹಾಕ್ತೀವಿ ಅನ್ನುವಂಥ ಭರವಸೆಯನ್ನು ಕೊಟ್ಟಿದ್ದರು. ಕಾಂಗ್ರೆಸ್ಸಿನ ಕೆಲವು ಮುಖಂಡರು ಹಗಲು ರಸ್ತೆಯಲ್ಲಿ ದುಡ್ಡು ಹಂಚೋದರ ಮುಖಾಂತರ ಪ್ರಜಾಪ್ರಭುತ್ವದ ಒಂದು ವ್ಯವಸ್ಥೆಯನ್ನು ಗಾಳಿಗೆ ತೂರಿ ಗುಂಡಾಗಿರಿ, ಹಣ ಹಂಚುವಂಥದ್ದು, ಸರಾಯಿ ಹಂಚುವಂಥದ್ದು. ನಿನ್ನೆ ಮತದಾನ ಮುಗಿಯುವವರೆಗೆ ಹಣ ಹಂಚುವಂಥದ್ದು. ಐವಳ್ಳಿಯಲ್ಲಿ ನನ್ನ ಕೈಯಲ್ಲೇ ಸಿಕ್ಕಿಬಿದ್ರ ಗೋಕಾಕ್ ತಾಲೂಕಿನ ಹೆಣ್ಣು ಮಕ್ಕಳು, ಈ ಕಾಣದ ಕೈಗಳು ಇಲ್ಲಿ ಈ ಚುನಾವಣೆ ಪ್ರಕ್ರಿಯೆಯನ್ನು ಕೆಡಿಸುವಂಥ ಕೆಲಸವನ್ನು ಮಾಡಿದ್ರು. ನಾವು ಹೇಳಿದ್ದೀವಿ ನಮ್ಮ ಮತದಾರರಿಗೆ, ಅವ್ರು ದುಡ್ಡು ಕೊಟ್ಟರು ತೊಗೊಳ್ರಿ, ಏನು ಕೊಟ್ಟರು ತೊಗೊಳ್ರಿ, ಡ್ಯೂಟಿ ಹೊಡ್ಕೊಂಡು ಬರ್ತಾರ, ನಿಮಗೆ ಕೊಟ್ಟು ಹೋಗ್ತಾರ, ಆದರೆ ನೀವು ಓಟ್ ಮಾತ್ರ ಭಾರತೀಯ ಜನತಾ ಪಾರ್ಟಿಗೆ ಹಾಕಬೇಕು ಅಂತ ಅದೇ ಕೆಲಸ ಇಲ್ಲಿ ಆಗಿದೆ. ನಿಶ್ಚಿತವಾಗಿಯೂ 4ನೇ ತಾರೀಕಿಗೆ BJPಯ ಕಮಲ ಇಲ್ಲಿ ಅರಳುತ್ತದೆ.